ನಮಸ್ತೆ. PNS ವಿಸ್ತಾರ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮ ರಕ್ಷಾಗ್ರಹಣಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಮೊನ್ನೆ ತಾನೇ ಅಷ್ಟೇ ಸೂರ್ಯಗ್ರಹಣವನ್ನು ನೋಡ್ಕೊಂಡು ಬಂದಿದ್ದೀವಿ. ಭಾರತದಲ್ಲಿ ಅದು ಕಾಣಿಸ್ತೋ ಬಿಡ್ತೋ ಅದರ ವಿಚಾರವೇ ಬೇರೆ, ಆದರೆ ಗ್ರಹಣದ ಎಫೆಕ್ಟ್ ಅಂತೂ ಇದ್ದೇ ಇರುತ್ತೆ. ಮತ್ತೆ ರಕ್ಷಾಬಂಧನದ ದಿನದಂದೇ ಅಥವಾ ಈ ರಕ್ಷಾಬಂಧನದ ಹಬ್ಬದ ಒಂದು ಸಮೀಪದಲ್ಲೇ ಮತ್ತೊಂದು ಗ್ರಹಣವನ್ನು ಜಗತ್ತು ನೋಡ್ತಾ ಇದೆ, ಅದು ಚಂದ್ರಗ್ರಹಣ. ಚಂದ್ರಗ್ರಹಣದಿಂದ ಜಗತ್ತಿನ ಮೇಲೆ ಏನು ಪರಿಣಾಮವಿದೆ, ಭಾರತದ ಮೇಲೆ ಏನಿದೆ, ಅಷ್ಟೇ ಅಲ್ಲ ರಾಜಕೀಯದ ಮೇಲೆ ನಮ್ಮ ರಾಶಿಗಳ ಮೇಲೂ ಏನಾಗುತ್ತೆ ಅನ್ನೋದು ಎಲ್ಲರ ಕುತೂಹಲ. ಈ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡೋದಕ್ಕೆ, ಸಮಗ್ರ ವಿಚಾರಗಳ ಚರ್ಚೆಗೆ ಇವತ್ತು ನಮ್ಮ ಜೊತೆಗೆ ವಿಶೇಷ ಅತಿಥಿ, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ ಹರೀಶ್ ಕಶ್ಯಪ್ ಅವರಿದ್ದಾರೆ. ಆಚಾರ್ಯರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾ ಹೇಳ್ತಾ ಇದ್ದೆ, ಮೊನ್ನೆಯಷ್ಟೇ ನಾವು ಸೂರ್ಯಗ್ರಹಣದ ಒಂದು ಕೇಳ್ಕೊಂಡು ಬಂದಿದ್ದೀವಿ, ನೋಡ್ಕೊಂಡು ಬಂದಿದ್ದೀವಿ, ಅದರ ಪ್ರಭಾವ ಏನು ಅಂತೆಲ್ಲ. ಈಗ ಮತ್ತೆ 15 ದಿನಗಳ ಅಂತರದಲ್ಲಿ ಮತ್ತೊಂದು ಗ್ರಹಣ ಆವರಿಸಿಕೊಳ್ತಾ ಇದೆ. ಇದು ಪದೇ ಪದೇ ಈ ರೀತಿ ಗ್ರಹಣಗಳು ಬರ್ತಾ ಇರೋದು ಜಗತ್ತಿನ ಒಂದು ದೃಷ್ಟಿಯಿಂದ ನೋಡಿದ್ರೆ ಎಷ್ಟು ಒಳ್ಳೆಯದು ಅಥವಾ ಎಷ್ಟು ಕೆಟ್ಟದು? ಗ್ರಹಣ ಅಂದ್ರೇನೆ ಒಂದು ಭಯವಾಗುತ್ತಲ್ಲ, ಹೇಗೆ ಗುರುಗಳೇ ಇದು? ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನು ಸುರಾರಾಧಿತ ಪಾದಾಬ್ಜೌ ರಮಾ ನಾರಾಯಣೌ ಸ್ತುಮ. ಶ್ರೀ ಗುರುಭ್ಯೋ ನಮಃ. ಗ್ರಹಣಗಳು ಹೆಚ್ಚು ಆಗ್ತಾ ಇರೋದನ್ನು ಪ್ರಸ್ತಾಪ ಮಾಡಿರೋದು ಜನರ ಗಮನಕ್ಕೆ ಅದು ತಂದಿರೋದು ಭಾಳ ಒಳ್ಳೆಯ ಪ್ರಶ್ನೆ ಅಥವಾ ವಿಚಾರ. ಗ್ರಹಣಗಳು ನಮಗೆ ಗೊತ್ತಾಗದಂತೆ ನೂರಾರು ಗ್ರಹಣಗಳು ಆಗ್ತಾ ಇರ್ತದೆ ನಭೋಮಂಡಲದಲ್ಲಿ. ಸೂರ್ಯಚಂದ್ರರ ಚಲನೆಗೆ ಅನುಕೂಲವಾಗಿ ನಮಗೆ ಭೂಮಿಗೆ ಅದರ ಪ್ರತಿಫಲನ ಇಲ್ಲದೇ ಇರತಕ್ಕಂತಹ ಒಂದು ವರ್ಷಕ್ಕೆ ನೂರಾರು ಗ್ರಹಣಗಳಾಗ್ತದೆ. ನಮಗೆ ಯಾವಾಗ ಗ್ರಹಣ ರಾಹುವಿನ ಮತ್ತು ಕೇತುವಿನ ಸಂಸರ್ಗ ದೋಷ ಉಂಟಾದಾಗ ಆಗ್ತಕ್ಕಂಥ ಸಮಯದಲ್ಲಿ ಆಗೋದು ಮಾತ್ರ ಭೂಮಿಗೆ ಅದು ದರ್ಶ ಆಗ್ತದೆ, ಅಂದರೆ ಕಾಣಿಸ್ತದೆ. ಭೂಮಿಯ ಯಾವ ಭಾಗಕ್ಕೆ ಕಾಣಿಸ್ತದೆ ಅಲ್ಲಿ ಗ್ರಹಣದ ಪ್ರಭಾವ ಉಂಟು, ನೇರ. ಯಾವ ಭಾಗಕ್ಕೆ ಆಗುವುದಿಲ್ಲ ಗ್ರಹಣದ ಪ್ರಭಾವ ಅದರ ಮೇಲ್ಗಡೆ ನೇರ ಇರಲ್ಲ, ಪರೋಕ್ಷವಾಗಿ ಇರ್ತದೆ ಅಂತಂತ. ನೇರವಾಗಿ ನಮ್ಮ ಭಾರತಕ್ಕೆ ಕಾಣಿಸಿದ್ರೆ ಅಥವಾ ಪೌರಾತ್ಯ ದೇಶಗಳಿಗೆ, ಈಸ್ಟರ್ನ್ ಹೆಮಿಸ್ಫಿಯರ್ಗೆ ಕಾಣಿಸಿದ್ರೆ ನಮಗೆ ಗ್ರಹಣದ ಪ್ರಭಾವ ಉಂಟು, ಆಚರಣೆ ಉಂಟು. ಕಾಣಿಸಿದರೆ ಅದರ ದೋಷ, ಕಾಣಿಸಿದ್ರೆ ದೋಷ ಅಂತ. ಅಂದರೆ ಗ್ರಹಣ ಅಂತಂತಂದರೆ ಭೂಮಿಯ ಮತ್ತು ಚಂದ್ರನ ಮತ್ತು ಸೂರ್ಯನ ನಡುವೆ ಇರತಕ್ಕಂಥ ಛಾಯಾಗ್ರಹರ ಒಂದು ಮಾಲಿನ್ಯ ಏನಿದೆ ಅದು ಭೂಮಿಗೆ ತಾಕ್ತಕ್ಕಂತಹ ಒಂದು ಅವಸ್ಥೆಯನ್ನು, ಅದನ್ನು ಪ್ರದೋಷಗಳಲ್ಲೇ ದೊಡ್ಡ ಪ್ರದೋಷ ಕಾಲ ಅಂತಂತ ಶಾಸ್ತ್ರಕಾರರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಮಗೆ ಗ್ರಹಣಗಳು ಹೆಚ್ಚಾಗ್ತಾ ಇದೆ ಈ ನಡುವೆ ಅಂತ ಅನ್ನೋದೇನಿದೆ ಒಂದು ಆಂಶಿಕವಾಗಿ ನಿಜ. ಮುಂಚಿನ ದಶಕಗಳಲ್ಲಿ 6-8 ಗ್ರಹಣಗಳು ಅದು ಕಾಣದೇ ಇರಲಿ, ಸ್ವಲ್ಪ ಈ ನಡುವೆ ಆಗ್ತದೆ. ಆದರೆ ಅದಕ್ಕೂ ಕೂಡ ಲೆಕ್ಕಾಚಾರ ಉಂಟು. ಸುಮ್ಮನೆ ಗ್ರಹಣಗಳು ಆಗೋದಿಲ್ಲ. ಇಂತಿಂಥ ವರ್ಷಗಳಲ್ಲಿ ಇಂತಿಂಥ ಸಮಯದಲ್ಲಿ ಗ್ರಹಣ ಆಗುತ್ತೆ ಅಂತ ಸಂಹಿತಾಶಾಸ್ತ್ರಗಳ ಲೆಕ್ಕದಲ್ಲಿ, ಜ್ಯೋತಿಷ್ಯದ ಲೆಕ್ಕ ಅಂತೇನಿದೆ, ಸಂಹಿತೆ ಅಂತಂತ, ಅದರಲ್ಲಿ ಹೋರಾಶಾಸ್ತ್ರ ಅಂತಂತ, ಅದರ ಪ್ರಕಾರ ನಾವು ದರ್ಶ ಅಮಾವಾಸ್ಯೆಗಳನ್ನು ಅಥವಾ ದರ್ಶ ಹುಣ್ಣಿಮೆಗಳನ್ನು ನಾವು ಲೆಕ್ಕ ಮಾಡಿ ಇವತ್ತು ಕೂಡ ಇಟ್ಟಿದ್ದಾರೆ. ಈ ಅನೇಕವಾಗಿರ್ತಕ್ಕಂತಹ ಈ ಗ್ರಹಣಗಳ ವಿಷಯಗಳು ಅದು ನಮಗೆ ಕಾಣಲಿ ಬಿಡಲಿ, ನಮಗೆ ಇರ್ತಕ್ಕಂತಹ ಗ್ರಹರ ಎಫೆಕ್ಟ್ ಇದ್ದೇ ಇರ್ತದೆ. ಕಾಣಿಸಿದ್ರೂ ಇರ್ತದೆ, ಕಾಣದೇ ಇದ್ರೂ ಇರ್ತದೆ. ಈಗ ಎಲ್ಲೋ ಯುದ್ಧ ಆಯಿತು, ನಮ್ಮ ದೇಶದಲ್ಲಿ ಏನು ಯುದ್ಧ ಆಗ್ತಾ ಇಲ್ಲ ಅನ್ನೋದು ನಿಜ, ಆದರೆ ಪಾರ್ಶ್ವವಾಗಿ ನಿಜ. ಅದರ ಎಫೆಕ್ಟ್ ಆಗ್ತಾ ಇದೆಯೋ ಇಲ್ವೋ? ಆಗ್ತಿದೆ. 50 ರೂಪಾಯಿ ಇದ್ದಿದ್ದು ಸಾಮಾನುಗಳೆಲ್ಲ 70 ರೂಪಾಯಿ ಹಾಕಿ ಕೂತ್ಕೊಳ್ತದೆ.
ಯಾಕೆ ಇಲ್ಲಿ ಯುದ್ಧ ಆಗ್ತಾ ಇಲ್ವಲ್ಲ. ಹೇಗೋ ಹಾಗೆ ಯಾವುದೇ ರೀತಿಯ ಒಂದು ಗ್ರಹಣಗಳು ಬಂದರೂ ಕೂಡ ನಮಗೆ ದರ್ಶನ ಆದರೆ ನಮಗೆ ಅದರ ಆಚರಣೆ ಉಂಟು. ಸ್ನಾನ, ಜಪ, ತರ್ಪಣ, ದಾನಗಳು, ಗ್ರಹಣ ಶಾಂತಿ ಇದೆಲ್ಲ ಮಾಡ್ತಕ್ಕಂಥದ್ದು. ನಾಳೆ ಮೊನ್ನೆ ಬಂದ ಸೂರ್ಯಗ್ರಹಣ ಕೂಡ ಕರ್ಕರಾಶಿಯಲ್ಲಿ ಕರ್ಕದ ಅಂತ್ಯಾಂಶದಲ್ಲಿ ಆಗಿರ್ತಕ್ಕಂಥದ್ದು. ಕೇತುವಿನ ಸಂಸರ್ಗ ಇಲ್ಲದೇ ಇರತಕ್ಕಂತಹ ಗ್ರಹಣ ಅದು. ಹಾಗಾಗಿ ಅದು ಹೆಚ್ಚು ಅಪಾಯಕರ ಅಲ್ಲ. ಇನ್ನು 28ನೇ ತಾರೀಕು ಶುಕ್ರವಾರದಂದು ಆಗ್ತಕ್ಕಂಥ ಚಂದ್ರಗ್ರಹಣ ಕುಂಭರಾಶಿಯಲ್ಲಿ, ಅದರ ವಿಷಯವನ್ನು ನಾವು ಮುಂದೆ ನೋಡ್ತಾ ಹೋಗ್ಬೋದು. ಈಗ ಉಳಿದಿರ್ತಕ್ಕಂಥದ್ದು ಅವತ್ತಿನ ವಿಶೇಷಗಳನ್ನು ನಾವು ಹೌದು ನಾನು ಅದೇ ಪ್ರಶ್ನೆ ಕೇಳೋಳಿದ್ದೆ, ಯಾವ ರಾಶಿಯಲ್ಲಿ ಯಾವ ಲಗ್ನದಲ್ಲಿ ಈ ಗ್ರಹಣ ಸಂಭವಿಸ್ತಾ ಇದೆ ಅನ್ನುವಂಥದ್ದು. ಗ್ರಹಣದ ಒಂದು ಸಮಯ ನಮಗೆ ಇನ್ನು ಸೂರ್ಯಾಸ್ತದ ಹೊತ್ತಿಗೆ ಕಾಣೋದ್ರಿಂದ ನಮಗೆ ಇಲ್ಲಿಗೆ ಗೋಚರ ಆಗಲ್ಲ. ಅವರಿಗೆ ಬೆಳಗ್ಗೆ ಆಗಿರ್ತದೆ, ಎಲ್ಲೆಲ್ಲಿ ಕಾಣಿಸ್ತದೆ. ಅಮೆರಿಕ ಮತ್ತು ಮೆಕ್ಸಿಕೋ, ಕೆಲವು ಆಫ್ರಿಕಾ ಖಂಡಗಳು ಮತ್ತು ಆಸ್ಟ್ರೇಲಿಯಾ ಆಂಶಿಕವಾಗಿ ಆಸ್ಟ್ರೇಲಿಯಾವರೆಗೂ ಕಾಣಿಸ್ತದೆ. ಮೊನ್ನಿನ ಸೂರ್ಯಗ್ರಹಣವೂ ಅಷ್ಟೇ, ನಾಳೆ ಬರ್ತಕ್ಕಂಥ ಚಂದ್ರಗ್ರಹಣವೂ ಅಷ್ಟೇ. ಅಟ್ಲಾಂಟಿಕ್ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ ಮತ್ತು ಆರ್ಕ್ಟಿಕ್ಗೆ ಸಂಬಂಧಪಟ್ಟಿರೋ ಬಹುತೇಕ ಭೂಮಿಯ ಮುಕ್ಕಾಲು ಭಾಗಕ್ಕೆ ದರ್ಶನ ಉಂಟು. ಯಾವಾಗ ಬರೀ ಪ್ರದೇಶಗಳ ಮೇಲೆ ಆಗ್ತಕ್ಕಂಥ ಆಂಶಿಕ ಗ್ರಹಣಗಳು ಕೂಡ ದೋಷಕರವೇ. ಆದರೆ ವಿಶೇಷವಾಗಿ ಚಂದ್ರಗ್ರಹಣ ಯಾವಾಗ ಈ ರೀತಿಯ ಅರ್ಧಕ್ಕಿಂತ ಹೆಚ್ಚು ಭೂಮಿಯ ನೀರಿನ ಮೇಲ್ಗಡೆ ಉಂಟಾಗ್ತದೋ, ದರ್ಶನ ಆಗ್ತದೋ, ಅದು ಇನ್ನೂ ಹೆಚ್ಚು ದೋಷಕರ ಅಂತಂತಾನೆ ಅದಕ್ಕೆ ಅರ್ಥ. ನಮಗೆ ಕುಂಭರಾಶಿಯಲ್ಲಿ ಅದು ವಾಯುತತ್ವ ರಾಶಿ, ಭೂರಾಶಿ ಮತ್ತು ಅಲ್ಲಿ ರಾಹುವಿನ ಸಂಚಾರ, ಅಲ್ಲಿ ಜಲಗ್ರಹಣ ಆಗಿರ್ತಕ್ಕಂತಹ ಚಂದ್ರನ ಸಂಸರ್ಗ ದೋಷ, ಅವನು ಷಷ್ಠಾಧಿಪತಿ ಕುಂಭರಾಶಿಗೆ, ಮತ್ತು ಈ ಶನಿಯು ದ್ವಿತೀಯದಲ್ಲಿ ಪುನಃ ಜಲರಾಶಿಯಲ್ಲಿ ಮೀನರಾಶಿಯಲ್ಲಿರೋದು, ಅಲ್ಲಿ ವಕ್ರಿ ಆಗಿರ್ತಕ್ಕಂಥದ್ದು, ಸಪ್ತಮದಲ್ಲಿ ರವಿ ಇರ್ತಕ್ಕಂಥದ್ದು. ಇದೆಲ್ಲ ಗ್ರಹಣದ ಗ್ರಹಚಾರ ಹೇಳ್ತಾ ಇದ್ದೀನಿ. ಆ ದಿನ ಸಪ್ತಮದಲ್ಲಿ ರವಿ, ಅಲ್ಲಿ ಕೇತು, ಪರಸ್ಪರ ಚಂದ್ರ ಸೂರ್ಯರ ವೀಕ್ಷಣೆ, ಪರಸ್ಪರ ಚಂದ್ರ ಸೂರ್ಯರಿಗೆ ರಾಹು ಕೇತುಗಳ ಯುತಿ ಮತ್ತು ವೀಕ್ಷಣೆ, ಇದೆಲ್ಲವೂ ಜರುಗತಕ್ಕಂತಹ, ಅಂದರೆ ಇದು ಪರಸ್ಪರ ಶತ್ರುಗಳು ಪರಸ್ಪರ ಯೋಗಕಾರಕ ಕ್ಷೇತ್ರದಿಂದ ವೀಕ್ಷಣೆ ಮಾಡ್ತಕ್ಕಂಥದ್ದು, ಅಲ್ಲಿ ಗ್ರಹಣ ಸಂಭವಿಸ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಪ್ರಾಕೃತಿಕವಾಗಿರ್ತಕ್ಕಂತಹ ಜಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾನಾ ಉಪದ್ರಗಳು ಕಾರಣ ಆಗ್ತದೆ. ಮತ್ತು ವಿಷ ಜಂತುಗಳು, ವಿಷದಿಂದ ಉಂಟಾಗ್ತಕ್ಕಂತಹ ಅಥವಾ ವಿಷವನ್ನು ಹರಡತಕ್ಕಂತಹ ಕ್ರಿಮಿಕೀಟಗಳ ಉತ್ಪತ್ತಿ, ಅದರಿಂದ ನಾನಾ ಬಗೆಯ ರೋಗಗಳು ಮತ್ತು ಈ ಸಮಥಿಂಗ್ ರಿಲೇಟೆಡ್ ಟು ಕೋವಿಡ್ ಥರದ ರೋಗಗಳು, ಅದರ ಒಂದು ಉಲ್ಬಣ ಆಗ್ತಕ್ಕಂತಹ ಒಂದು ದೋಷಗಳು. ಜಲ ಅಂತಂತಂದರೆ ವಾಯುತತ್ವ, ಜಲವು ಮಿಕ್ಸ್ ಆಯ್ತಂತಂದರೆ ಅದು ಹರಡೋದು ಅಂತ. ಅದಕ್ಕೆ ಅದು ವಾತ ಅಂದರೆ ವಾಹಕ ಅಂತ. ಅದಕ್ಕೆ ಯಾವುದನ್ನು ವಾಯುವಿನ ಸಂಪರ್ಕಕ್ಕೆ ಬರ್ತದೆ ಅದೆಲ್ಲವೂ ಹರಡ್ತಕ್ಕಂಥದ್ದೇ. ಹಾಗಾಗಿ ಅವನು ವಾತಃ ಅಂತಂತ ಕರೆಯೋದು. ಸೊ ಈ ರೀತಿಯ ದೋಷಗಳೆಲ್ಲ ಬರಲಿಕ್ಕೆ ಸಾಧ್ಯ ಉಂಟು. ಆಲ್ರೆಡಿ ಕೆಲವು ದೋಷಗಳು ನಾನೇನು ಹೇಳ್ತಾ ಇದ್ದೀನಿ ಆಲ್ರೆಡಿ ಅದು ಅನುಭವಕ್ಕೆ ಬರ್ತಾ ಇರತಕ್ಕಂಥದ್ದೇನೆ. ಅಂದರೆ ಭೂಕಂಪನಗಳಾಗ್ತಕ್ಕಂಥದ್ದು, ಮಹಾ ಮಳೆ ಆಗ್ತಕ್ಕಂಥದ್ದು, ಮಳೆ ಅಥವಾ ನೀರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ದೋಷಗಳು ಯಾವುದೇ ಅತಿಯಾದರೂ. ಗ್ರಹಣ ಅಂದರೆ ಏನು ಅಂದರೆ, ಇವಾಗ ಮಳೆಗಾಲ,
ಮಳೆಗಾಲ ಒಳ್ಳೆಯದೇ, ಆದರೆ ಆ ಮಳೆಗಾಲ ಅತಿ ಆದರೆ ಅತಿವೃಷ್ಟಿ ಅನಾವೃಷ್ಟಿ. ಯಾವುದೆಲ್ಲ ಅತಿ ಆಗ್ತದೋ ಎಲ್ಲವೂ ಕೂಡ ಈ ಗ್ರಹಣ ಕಾಲದ ಅಥವಾ ಗ್ರಹಣ ತಿಂಗಳಿನ ಸಂದರ್ಭದಲ್ಲಿ ಏನೇನೋ ಅತಿ ಆಗ್ತದೆ. ಅತಿಯಾಗಿರ್ತಕ್ಕಂತಹ ವರ್ತನೆ ಪ್ರಾಕೃತಿಕವಾಗಿ ಉಂಟು ಮಾಡ್ತಕ್ಕಂಥದ್ದು. ಇದೆಲ್ಲ ಮೊನ್ನೆ ನಡೆದ ಸೂರ್ಯನ ಗ್ರಹಣಕ್ಕೂ ಮತ್ತು ಈಗ ಬರ್ತಕ್ಕಂತಹ ಚಂದ್ರಗ್ರಹಣಕ್ಕೂ ಸಮಾನವಾಗಿ ಇರ್ತಕ್ಕಂತಹ ದೋಷಗಳು. ಈ ಗ್ರಹಣದ ಒಂದು ಪ್ರಾಕೃತಿಕವಾಗಿರ್ತಕ್ಕಂತಹ ಒಂದು ಪ್ರಕೋಪಗಳನ್ನು ಆಲ್ರೆಡಿ ನೋಡ್ತಾ ಇದ್ದೇವೆ. ಪೌರಾತ್ಯ ಅಥವಾ ಪಶ್ಚಿಮ ಮತ್ತು ಉತ್ತರ ಪ್ರದೇಶಗಳಿಗೆ, ಪಶ್ಚಿಮ ಮತ್ತು ಪಶ್ಚಿಮ ತೀರಗಳಿಗೆ ಇದ್ರದ್ದು ಎಫೆಕ್ಟ್ ಜಾಸ್ತಿ ಅಂತ ನಾನು ಜುಲೈನ ಮಾಸ ಭವಿಷ್ಯದಲ್ಲೇ ಹೇಳಿದ್ದೆ. ಬೇರೆ ಕಡೆ ಈ ದಿಕ್ಕಿನ ಪ್ರದೇಶಗಳಿಗೆ ಈ ಸತಿ ಮಳೆಯ ಪ್ರಭಾವ ಜಾಸ್ತಿ ಇರ್ತದೆ ಅಂತ. ದಕ್ಷಿಣ ಭಾಗದಲ್ಲಿ ನಮಗೆ ಮಳೆ ಕೊರತೆ ಇದೆ ಈ ಸತಿ. ಹೌದು, ಆಯ್ತಾ? ಸೊ ಇದೆಲ್ಲ ಪ್ರಾಕೃತಿಕವಾಗಿರ್ತಕ್ಕಂಥ ಏರುಪೇರು. ಒಂದಷ್ಟು ಮನುಷ್ಯರು ಈ 100 ವರ್ಷದಿಂದ ಕದಡಿರ್ತಕ್ಕಂತಹ ಪ್ರದೂಷಣೆ ಏನಿದೆ, ಜನಸಂಖ್ಯಾ ಪ್ರದೂಷಣೆ, ಅದರಿಂದ ಉಂಟಾಗ್ತಕ್ಕಂತಹ ನಾನಾ ಉಪದ್ರಗಳು, ಉತ್ಪತ್ತಿ ವಿಪರೀತ, ಅಂದರೆ ರಿಸೋರ್ಸಸ್ ಅನ್ನು ಅತಿಯಾಗಿ ಬಳಸ್ತಕ್ಕಂಥದ್ದು, ಅದರಿಂದ ಉಂಟಾಗ್ತಕ್ಕಂಥ ತ್ಯಾಜ್ಯ, ಅದರಿಂದ ಉಂಟಾಗ್ತಕ್ಕಂತಹ ವಾಸವಿಕ ಅಂತಂದರೆ ಎಕ್ಸಿಸ್ಟೆನ್ಷಿಯಲ್ ಇಶ್ಯೂಸ್ ಮನುಷ್ಯನಿಗೆ ಇರ್ತಕ್ಕಂತಹ, ಅದು ಉಂಟು ಮಾಡ್ತಕ್ಕಂತಹ ಜನಾಂಗೀಯ ಸಂಘರ್ಷಗಳು, ಅದು ಉಂಟು ಮಾಡ್ತಕ್ಕಂತಹ ರಾಜಕೀಯ ವಿಪ್ಲವಗಳು, ಆ ರಾಜಕೀಯ ವಿಪ್ಲವಗಳಿಂದ ಉಂಟಾಗ್ತಕ್ಕಂಥ ಯುದ್ಧಗಳು, ಇದೆಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ಶಸ್ತ್ರ ಅಸ್ತ್ರ ಅದು ಇದು ಎಲ್ಲವನ್ನು ಈ 100 ವರ್ಷದಿಂದ ನಾವು ಹಿಂಗೆ ಮೇಲಿಂದ ಹದ್ದಿನ ದೃಷ್ಟಿಯಿಂದ ನೋಡಿದ್ರೆ ಈ 100 ವರ್ಷದಲ್ಲಿ ಈ ಭೂಮಿಯ ಲಕ್ಷಾಂತರ ವರ್ಷದ ಸಹಜತೆಯನ್ನು ಕೇವಲ 100 ವರ್ಷದಲ್ಲಿ ಇನ್ನು ಇರ್ರಿಪೇರಬಲ್ ಆಗಿ ಮಾಡಿಟ್ಟಿದ್ದೀವಿ. ವಿಜ್ಞಾನದ ಹೆಸರಲ್ಲಿ, ಅಭಿವೃದ್ಧಿಯ ಹೆಸರಲ್ಲಿ ಮತ್ತು ಸೌಲಭ್ಯದ ಹೆಸರಲ್ಲಿ ಇಟ್ ಈಸ್ ಇರ್ರಿಪೇರಬಲ್ ಆಗಿ ಮಾಡಿ ಕೂಡಿಸಿದ್ದೀವಿ. ಆದರೆ MET ಡಿಪಾರ್ಟ್ಮೆಂಟ್ ಏನು ಹೇಳ್ತದೆ? ನೇಚರ್ ಫ್ಯೂರಿ, ಪ್ರಕೃತಿಯ ವಿಕೋಪ. ಮತ್ತು ನಾಸಾ ವಿಜ್ಞಾನಿಗಳೇನು ಹೇಳ್ತಾರೆ? ಅದು ಗ್ಲೋಬಲ್ ವಾರ್ಮಿಂಗ್. ಕರೆಕ್ಟ್. ಮನುಷ್ಯನ ಅಪರಾಧದ ಬಗ್ಗೆ ಮಾತಾಡಲ್ಲ. ಹೌದು, ನಾವು ಏನು ಮಾಡಿಟ್ಟಿದ್ದೀವಿ ಅಂತನ್ನೋದ್ರ ಬಗ್ಗೆ ವಿಜ್ಞಾನಿಗಳು ಆಗಲಿ ರಾಜಕಾರಣಿಗಳು ಮಾತಾಡೋದಿಲ್ಲ, ಬಿಡಿ, ಅದು ಬೇರೆ ವಿಷಯ. ಆಯಿತಾ? ಅಟ್ಲೀಸ್ಟ್ ವಿಜ್ಞಾನಿಗಳಾದ್ರೂ ಗನ್ ಕಂಡುಹಿಡಿದಿರೋರು, ನ್ಯೂಕ್ಲಿಯರ್ ಬಾಂಬ್ ಕಂಡುಹಿಡಿದಿರೋರು, ಸ್ಪೇಸ್ ಕ್ರಾಫ್ಟ್ಗಳನ್ನು ಕಂಡುಹಿಡಿತಾ ಇರೋರು ಮಾಡಲಿ. ಆದರೆ ಅವರಾದರೂ ಈ ವಿಷಯಗಳನ್ನೆಲ್ಲ ಹೇಳಬೇಕು. ಆವಾಗ ನಮ್ಮಂಥ ಸಾಧಾರಣ ಶಾಸ್ತ್ರ ಸಂಬಂಧ ಹೇಳೋದಕ್ಕಿಂತ ಅಂಥ ವಿಜ್ಞಾನಿಗಳು ನೋಡಿ, ನಾವು 100 ವರ್ಷದಲ್ಲಿ ನಾವು ಏನು ಮಾಡಿಟ್ಟಿದ್ದೀವಿ ಈ ಜಗತ್ತನ್ನು, ಅದರಿಂದ ಉಂಟಾಗ್ತಾ ಇರ್ತಕ್ಕಂಥ ಗ್ಲೋಬಲ್ ವಾರ್ಮಿಂಗು, ಅದರಿಂದ ಉಂಟಾಗ್ತಾ ಇರ್ತಕ್ಕಂಥ ಎಲ್ ನೀನೋ ಎಫೆಕ್ಟ್ ಅಂತೆ. ಅಂದರೆ ಇದಕ್ಕೆ ಕಾರಣರು ನಾವು, ನಮ್ಮ ಹಿಂದಿನ 4 ತಲೆಮಾರುಗಳ ಕೊಡುಗೆನೇ ಅಪಾರವಾಗಿರೋದು ಅಂದಾಗ ಏನಾಗುತ್ತೆ? ಇಟ್ ವಿಲ್ ಹ್ಯಾವ್ ಎ ಬಿಗರ್ ಮೀನಿಂಗ್, ಇಟ್ ವಿಲ್ ಹ್ಯಾವ್ ಎ ಬಿಗರ್ ಇಂಪ್ಯಾಕ್ಟ್ ಆನ್ ದ ಅಡ್ಮಿನಿಸ್ಟ್ರೇಷನ್, ಆನ್ ದ ಗವರ್ನಮೆಂಟ್ಸ್. ಹೌದು ಹೌದು, ಇದು ನಾನು ಅದೇ ಪ್ರಶ್ನೆಗೆ ಬರೋಳಿದ್ದೆ. ಈಗ ಭಾರತದ ರಾಜಕೀಯ ಈ ಗ್ರಹಣದಿಂದ ಯಾವ ಪರಿಣಾಮಗಳನ್ನು ಪ್ರಶ್ನೆ ನೀವು ಗ್ರಹಣದ್ದು ಅಂತ ಕೇಳಿದಿರಿ, ದೋಷಗಳದ್ದು ಅಂತ ಇದೆ. ಆದರೆ ಅದಕ್ಕೆ ಹಿನ್ನೆಲೆ ಇಷ್ಟಾದರೂ ಹೇಳದೆ ಹೋದರೆ ಏನೋ ಒಂದು ಹಬ್ಬ ಹರಿದಿನದ ಕತೆ ಹೇಳಿ ಹೋದಾಗೆ ಆಗ್ತದೆ. ಇದನ್ನೆಲ್ಲ ಜನ ಚಿಂತನೆ ಮಾಡಬೇಕು. ಹೌದು ಹೌದು, ವಿಚಾರವನ್ನು ನಾವು ಸ್ವಲ್ಪ ವಿಸ್ತಾರವಾಗಿ ಹೇಳದೆ ಹೋದರೆ ಜನಕ್ಕೆ ತಿಳಿಯೋದೇ ಇಲ್ಲ. ಹಾಗಾಗಿ ಇಷ್ಟು ಹಿನ್ನೆಲೆಯನ್ನು ಹೇಳಿದೆ. ಹೌದು, ನಿಮ್ಮ
ಈ ದೋಷಗಳು ಏನಿದೆ, ಈ ದೋಷಗಳು ಗ್ರಹಾರಿಷ್ಟದಿಂದ ಬರ್ತಕ್ಕಂಥದ್ದು ಅಂತಲ್ಲ. ನೀವು ಆಲ್ರೆಡಿ ದೋಷವನ್ನು ಮಾಡಿ ಇಟ್ಟಿದ್ದೀರಿ. ಓಕೆ. ಆ ಗ್ರಹಾರಿಷ್ಟಗಳು ಆದಾಗ ಈ ಇರುವ ದೋಷಗಳು ಇಟ್ ವಿಲ್ ಗೆಟ್ ಇನ್ಫ್ಲೇಟೆಡ್ ಅಷ್ಟೇ. ಆಲ್ರೆಡಿ ಇದೆ, ಇರುವುದೇ ಮನುಷ್ಯನ ತಲೆ ಆಲ್ರೆಡಿ ಕೆಟ್ಟೋಗಿರೋದೇನೇನೆ. ಗ್ರಹಾರಿಷ್ಟಗಳು ಬಂದಾಗ ಆ ಕೆಟ್ಟಿರೋ ತಲೆ ಅದು ಹುಚ್ಚಿಡಿತದೆ. ಕರೆಕ್ಟ್. ನಾವು ಇದೆಲ್ಲದರ ಬಗ್ಗೆ ಸೀರಿಯಸ್ ಆಗಿ ಎಲ್ಲರೂ ಸಮೂಹವಾಗಿ ಯೋಚನೆ ಮಾಡಬೇಕು. ಆವಾಗ ಜನಸಂಖ್ಯೆ ಅಂತಕ್ಕಂಥದ್ದನ್ನು ಏನಾದರೂ ಒಂದು ವ್ಯವಸ್ಥೆ ಮುಂದಿನ ದಶಕಗಳಿಗೆ ಏನಾದರೂ ಒಂದು ಕಂಟ್ರೋಲ್ ತರಬೇಕು. ಏನಾದರೂ ಒಂದು ಎಲ್ಲ ರಿಸೋರ್ಸಸ್ಸನ್ನು ಕಡಿಮೆ ಮಾಡ್ತಾ ಹೋಗಬೇಕು. ಕಡಿಮೆ ಮಾಡ್ತಾ 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 ಪ್ರಕೃತಿ ಶುದ್ಧ ಆಗ್ತಾ ಹೋಗ್ತದೆ. ಓಕೆ, ಅಲ್ವಾ? ಹೌದು ಹೌದು ಹೌದು. ಗ್ರಹಣ ಅಂತನ್ನೋದು ಒಂದು ಖಗೋಳದಲ್ಲಿ ಆಗ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಗೋಚಾರ. ನಮ್ಮ ಕೈಯಲ್ಲೇನಿಲ್ಲ. ನಾವು ಅದ್ರ ಬಗ್ಗೆ ಕೂತು ಮಾತಾಡಿದ್ರು ಅಷ್ಟೇ, ಮಾತಾಡದೆ ಹೋದರೂ ಅಷ್ಟೇ. ಅದನ್ನು ಯಾರೂ ತಡಿಲಿಕ್ಕಾಗಲ್ಲ. ಹೌದು. ಆದರೆ ಅದು ನಮಗೆ ಈ ರೀತಿಯೆಲ್ಲ ದೋಷಗಳು ಅಥವಾ ಅನುಕೂಲಗಳು ನಮಗೆ ಅಲ್ಲಿಂದನೇ ಬರುವಂಥದ್ದು. ಓಕೆ. ಅದಕ್ಕೆ ನಾವು ಅದನ್ನು ಬಿಟ್ಟು ಇರಲಿಕ್ಕಾಗಲ್ಲ. ಕರೆಕ್ಟ್ ಕರೆಕ್ಟ್. ಒಟ್ಟಾರೆ ಜಗತ್ತು ಎದುರಿಸುವಂತಹ ಪರಿಣಾಮಗಳ ಬಗ್ಗೆ ತಾವು ಮಾತಾಡಿದ್ರಿ. ಬರೀ ಪರ್ಟಿಕ್ಯುಲರ್ ಆಗಿ ಭಾರತ ಅಂತ ಬಂದರೆ ಮತ್ತು ರಾಜಕೀಯ ವ್ಯವಸ್ಥೆ ಅಂತ ಬಂದರೆ ಹೇಗೆ ಪರಿಣಾಮ ಬೀರುತ್ತೆ ಗುರುಗಳೇ? ಸೂರ್ಯಗ್ರಹಣ ಅಂತಂತಂದರೆ ಮುಖ್ಯವಾಗಿ ಅದು ಎಫೆಕ್ಟ್ ಆಗುವುದೇ ರಾಜರ ತಲೆ ಕೆಡ್ತದೆ ಅಂತ ಸ್ಪಷ್ಟ ಶ್ಲೋಕದಲ್ಲಿ ಹೇಳಿದ್ದಾರೆ. ಎಲ್ಲೆಲ್ಲಿ ಗ್ರಹಣಗಳು, ಸೂರ್ಯನಿಗೆ ಗ್ರಹಣ ಬರ್ತದೆ ಆಯಿತಾ, ನೃಪತಿ ಭೂಪಾಹ ನಶ್ಯತಿ ಅಂದರೆ ಅವರಿಗೆ ನಾಶ ಮಾಡ್ತಕ್ಕಂತಹ ಬುದ್ಧಿ ಬರ್ತದೆ. ನೃಪತಿ ಅಂದರೆ ಭೂಮಿಯನ್ನು ಆಳ್ತಕ್ಕಂಥವ್ರು, ನೃಪ ಅಂತಂತಂದರೆ ರಾಜ್ಯಗಳಿಗೆ ದೇಶಗಳನ್ನು ಆಳ್ತಕ್ಕಂಥವ್ರು ಅಂತಂತ. ಈ ರೀತಿಯ ದೋಷಗಳು ಸೂರ್ಯನ ಗ್ರಹಣದಿಂದ ಆಡಳಿತಕ್ಕೆ, ಸರ್ಕಾರಗಳಿಗೆ, ಸರ್ಕಾರಗಳ ಬೀಳಿಸ್ತಕ್ಕಂಥದ್ದು ಇದೆಲ್ಲ ಪ್ರಯತ್ನಗಳು ನಡೀತಾ ಇದೆಯಲ್ಲ. ಅಲ್ಲಿಂದ ಅಮೆರಿಕಾಯಿಂದ ಹಿಡಿದು ಮಧ್ಯಪ್ರಾಚ್ಯದಿಂದ ಹಿಡಿದು ನಮ್ಮ ಭಾರತದವರೆಗೂ ಕೂಡ ಈ ತೀವ್ರಗೊಳ್ತಾ ಇದೆ. ಹೌದು. ಇದೇ ಸಂದರ್ಭದಲ್ಲಿ ಅಂಥ ದೊಡ್ಡ ನಾಯಕರನ್ನು, ಸಾಮಾನ್ಯ ಸ್ಟೂಡೆಂಟ್ಗಳನ್ನು ಮುಂದೆ ಇಟ್ಟುಕೊಂಡು ಆ ಒಂದು ಸಮಸ್ಯೆಗಳನ್ನು ಮುಂದೆ ಇಟ್ಟುಕೊಂಡು ಸರ್ಕಾರವನ್ನು ನೀಲ್ ಡೌನ್ ಮಾಡಿಸ್ತಕ್ಕಂತಹ ಒಂದು ಏನು ಘಾತ ಅಂದರೆ ಒಂದು ಒಂದು ಏಳಿಗೆ, ಅದು ವಿರೋಧನೇ ಮಾಡಲಿ ಅಥವಾ ಪ್ರತಿಭಟನೆ ಮಾಡಲಿ, ಅದರ ಎಫೆಕ್ಟ್ ಏನಾಯಿತು ಮತ್ತು ಯಾವ ಸಮಯದಲ್ಲಿ ಆಗ್ತಾ ಇದೆ ಇದೆಲ್ಲ? ಗ್ರಹಣದ ಸಮಯದಲ್ಲಿ, ಗ್ರಹಣದ 15 ದಿನ ಮುಂಚೆ ಗ್ರಹಣದ ಕಾಲ, ಅದಾದಮೇಲೆ ಮತ್ತೆ 15 ದಿನ, ಸುಮಾರು 30ರಿಂದ 40-45 ದಿನದವರೆಗೂ ಗ್ರಹಣಗಳ ಎಫೆಕ್ಟ್ಸ್ ಇರುತ್ತೆ. ಒಟ್ಟಾರೆ 30ರಿಂದ 40 ದಿನಗಳ ಕಾಲ ಇರ್ತದೆ. ಸೊ ಈ ಸೂರ್ಯನ ಗ್ರಹಣ ಅಂತಂತಂದರೆ ಅದು ಎಲ್ಲ ಬಗೆಯ ರಾಜಕೀಯ ಅಥವಾ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವಿಷಯಗಳಿಗೆ ಅದರ ದುಷ್ಪ್ರಭಾವ. ಒಳ್ಳೆ ಪ್ರಭಾವ ಅಂತ ಏನಿಲ್ಲ. ಗ್ರಹಣ ಅಂತಂದರೆ ದೋಷ. ಯಾವ ರಾಶಿಯವರಿಗೆ ಕಡಿಮೆ ಇದು, ಯಾವ ರಾಶಿಯವರಿಗೆ ಇದು ಶುಭ ಫಲ ಅಂತಂತೆಲ್ಲ ಕೇಳ್ತಾರೆ. ಅದು ಶುಭಕ್ಕೆ ಹೇಳಿರೋದಲ್ಲ. ಗ್ರಹಣ ಅಂದ್ರೇನೆ ದೋಷ, ಅಂದರೆ ದೋಷ. ಆಯ್ತಾ? ಸೊ ಈ ರೀತಿಯದ್ದು. ಚಂದ್ರನ ಗ್ರಹಣ ಅಂತಂತಂದರೆ ಪ್ರಾಕೃತಿಕವಾಗಿರ್ತಕ್ಕಂತಹ ಸ್ವಲ್ಪ ವಿಪ್ಲವಗಳು, ಪ್ರಕೋಪಗಳು ಜಾಸ್ತಿ ಆಗ್ತದೆ. ಯಾರು ಬೇಕಾದರೂ ನಾಸಾ ಸೈಟ್ಗಳನ್ನು MET ನೋಡಬಹುದು. ಈ ಒಂದು ತಿಂಗಳದ್ದು ಆಗಸ್ಟಿನ 2026 ಯಾರು ಬೇಕಾದರೂ ನೋಡಬಹುದು. ನಮ್ಮ ದೇಶದ MET ನೋಡಬಹುದು. ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೂ ಅನೇಕ ಹವಾಮಾನ ಇಲಾಖೆಗಳದ್ದು ನೋಡ್ಬೋದು. ಈ ಒಂದು ತಿಂಗಳದ್ದು ಭೂಕಂಪನಗಳ ಬಗ್ಗೆ
ಹೌದು. ಆಯಿತಾ. ಅಂದರೆ ಅರ್ಥಕ್ವೇಕ್ಸ್ ಗುರುತು ಮಾಡಿರೋದು ಸಾಮಾನ್ಯದಲ್ಲ, ಗಂಭೀರವಾಗಿರ್ತಕ್ಕಂತಹ ಭೂಕಂಪನಗಳಾಗಿರ್ತಕ್ಕಂಥದ್ದು 50ಕ್ಕೂ ಹೆಚ್ಚು, ಅಂದರೆ 4 ಡಜನ್ಗಿಂತ ಜಾಸ್ತಿ ಭೂಕಂಪನಗಳಾಗಿರ್ತಕ್ಕಂಥದ್ದು ಮೆಕ್ಸಿಕೋ ಇಂದ ಹಿಡಿದು ನೇಪಾಳದವರೆಗೂ, ಇಂಡೋನೇಷ್ಯಾವರೆಗೂ ಇವತ್ತೊಂದು ಆಗಿದೆ. ನೀವು ಮಾತಾಡ್ತಾ ಇರಬೇಕಾದ್ರೆ ಜಪಾನ್ನಲ್ಲಿ. ಆಯಿತಾ. ಸೊ ಭೂಕಂಪನದ ಪ್ರೋನ್ ಏರಿಯಾಸ್ ಹೊರತಾಗಿ ಭೂಕಂಪನಗಳೇ ಅಂತ ಅಪರೂಪ ಇರುವಂಥ ಜಾಗಗಳಿಗೂ ಕೂಡ ಅನೇಕವಾಗಿರ್ತಕ್ಕಂಥ ಭೂಕಂಪನಗಳು ಆಗ್ತಾ ಇದೆ. ನೂರಾರಲ್ಲ, ಸಾವಿರಾರು ಜನರು ಸತ್ತಿದ್ದಾರೆ. ಇದೆಲ್ಲವೂ ಕೂಡ ಈ ಒಂದೇ ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು. ಲಿಸ್ಟ್ ಯಾರು ಬೇಕಾದರೂ ನೋಡ್ಬೋದು, ಗೂಗಲ್ನಲ್ಲಾಗಲಿ ಅಥವಾ ಇದರಲ್ಲಿ ಮೆಟಾನಲ್ಲಾಗಲಿ ಅಥವಾ ಎ ಜನರೇಟ್ ಮಾಡಿರ್ತಕ್ಕಂಥದ್ರಲ್ಲಿ. ಇದೆಲ್ಲ ಗ್ರಹಣಗಳ, ವಿಶೇಷವಾಗಿ ಪ್ರಾಕೃತಿಕವಾಗಿರ್ತಕ್ಕಂಥ ವಿಕೋಪಗಳಿಗೆ ಚಂದ್ರನ ಒಂದು ಕಾರಣ, ಒಂದು ರಾಜಕೀಯ, ಒಂದು ಪ್ರಕೃತಿ, ಇದೆರಡೂ ಎಫೆಕ್ಟ್ ಆಗ್ತದೆ. ಆಯಿತಾ. ಇನ್ನು ಜನರಲಿ ಏನು ಅಂತಂದರೆ ಮನುಷ್ಯನ ಬಿಹೇವಿಯರಲ್ ಪ್ಯಾಟರ್ನ್ಸ್ ಏನಿರುತ್ತೆ ಅದರ ಮೇಲೆ ಸ್ವಲ್ಪ ಪ್ರಭಾವ ಬೀರ್ತದೆ ಗ್ರಹಣಗಳು. ಅವರ ಚಂದ್ರಗ್ರಹಣ ಇದ್ರೆ ಮನಸ್ಸಿನ ಮೇಲೆ ಪ್ರಭಾವ ಜಾಸ್ತಿ. ಹೌದು. ಬಿಹೇವಿಯರಲ್ ಪ್ಯಾಟರ್ನ್ಸ್ ಅಂತಂದರೆ ಒಬ್ಬ ವ್ಯಕ್ತಿಯ ಮಾನಸಿಕ ಸ್ಥಿತಿಗತಿಗಳು, ಹೆಚ್ಚು ಎಮೋಷನಲ್ ಆಗ್ತಕ್ಕಂಥದ್ದು. ಎಮೋಷನಲ್ ಆಗೋದು ತಪ್ಪು ಅಂತಂತಲ್ಲ, ಎಮೋಷನಲಿ ವಿ ಆರ್ ಆಲ್ ಎಮೋಷನಲ್ ಬೀಯಿಂಗ್ಸ್. ಬಟ್ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದಾಗ ಏನಾಗ್ತದೆ, ಅಳೋರು ಅಳ್ತಾನೆ ಇರ್ತಾರೆ, ನಗೋರು ನಗ್ತಾನೆ ಇರ್ತಾರೆ. ಅಂದರೆ ಆ ರೀತಿಯ ದೋಷಗಳೆಲ್ಲ ಬರ್ತವೆ, ವಿಪರೀತಕ್ಕೆ ಹೋಗ್ತದೆ. ಸೊ ಈ ರೀತಿ ಮತ್ತೆ ಅನಗತ್ಯವಾಗಿರ್ತಕ್ಕಂಥ ಕಲಹಗಳು, ಮನಸ್ತಾಪಗಳು, ಇದೆಲ್ಲ ರವಿಚಂದ್ರರಿಂದ ಕಾರಕತ್ವ ಇರ್ತಕ್ಕಂಥದ್ದು. ಆಲ್ ಹ್ಯೂಮನ್ ಆಟಿಟ್ಯೂಡ್ಸ್ ಆರ್ ಸ್ಟ್ರೇಟ್ಲಿ ಡಿಪೆಂಡೆಂಟ್ ಆನ್ ಮೂನ್ ಅಂಡ್ ಸನ್. ಮಿಕ್ಕಿದ್ದೆಲ್ಲ ಗ್ರಹರು ಪೂರಕ ಗುಣದೋಷಗಳಿಗೆ, ಒಳ್ಳೆದಕ್ಕೆ ಕೆಟ್ಟದಕ್ಕೆಲ್ಲ ಮಿಕ್ಕ ಗ್ರಹರೆಲ್ಲ ಪೂರಕ, ನಕ್ಷತ್ರಗಳೆಲ್ಲ ಬರೀ ಪೂರಕ ಅಷ್ಟೇ, ಒಳ್ಳೆದಕ್ಕೆ ಕೆಟ್ಟದ್ದಕ್ಕೆ. ಆದರೆ ಎಲ್ಲದಕ್ಕೂ ಕಾರಕರು ಅಂದರೆ ಮನುಷ್ಯನ ಬಿಹೇವಿಯರಲ್ ಪ್ಯಾಟರ್ನ್ಸ್ ಏನಿರ್ತದೆ ಅದಷ್ಟಕ್ಕೂ ಸಮಸ್ತಕ್ಕೂ ಕಾರಣರು ಸೂರ್ಯ ಮತ್ತು ಚಂದ್ರ, ಅವರ ಚಲನೆ. ಇನ್ನು ರಕ್ಷಾ ಬಂಧನದ ದಿನವೇ ಅಥವಾ ಸಮೀಪವೇ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಇದರ ಆಚರಣೆಗೆ ಏನಾದರೂ ತೊಂದರೆ ಆಗುತ್ತಾ ಅಥವಾ ಹಬ್ಬದ ಮೇಲೆ ಎಫೆಕ್ಟ್ ಬರುತ್ತಾ? ಯಾವಾಗ ಆಚರಣೆ ಮಾಡಬೇಕು ಒಂದು ವೇಳೆ ಎಫೆಕ್ಟ್ ಆಗ್ತಾ ಇದ್ರೆ ಅಂತ? ಸಾಮಾನ್ಯ ಈ ಹುಣ್ಣಿಮೆಗೆ ನಮಗೆ ಗ್ರಹಣ ಇಲ್ಲದೇ ಇರೋದರಿಂದ ಆಚರಣೆಗೆಲ್ಲ ಏನು ಸಮಸ್ಯೆ ಏನೂ ಇಲ್ಲ. ವರಮಹಾಲಕ್ಷ್ಮಿಯನ್ನು ಕೂಡ ಒಂದು ಭಾಗದ ಜನರು 28ನೇ ತಾರೀಕೆ ಮಾಡ್ತಾ ಇದ್ದಾರೆ. ಕೆಲವರು ಮೊನ್ನೆ ಒಂದು ವಾರದ ಮುಂಚಿನ ಶುಕ್ರವಾರವನ್ನು ವರಮಹಾಲಕ್ಷ್ಮಿ ಮಾಡಿದ್ದಾರೆ. ಅದಕ್ಕೆ ಹುಣ್ಣಿಮೆಯ ದಿನ ಶುಕ್ರವಾರವೂ ಸಿಕ್ಕಿರೋದು, ಗ್ರಹಣವೂ ಅವತ್ತಿರೋದ್ರಿಂದ ಕೆಲವರು ಬೇಡ ಅಂತನ್ನೋ ರೀತಿಯಲ್ಲಿ ಅದನ್ನು ಬಿಟ್ಟಿದ್ದಾರೆ. ಆದರೆ ಶ್ರಾವಣ ಮಾಸ ಶುಕ್ಲ ಪಕ್ಷದ ಶುಕ್ರವಾರವು ಅವಾಗ 2ನೇ ಶುಕ್ರವಾರ ಬಂದರೆ 2ನೇ ಶುಕ್ರವಾರ, 3ನೇ ಶುಕ್ರವಾರ ಬಂದರೆ ಶುಕ್ಲ ಪಕ್ಷಕ್ಕೆ 3ನೇ ಶುಕ್ರವಾರ ಶ್ರಾವಣ ಮಾಸದಲ್ಲಿ ಶ್ಲೋಕದ ಪ್ರಕಾರ ಹೇಳಿರೋದು. ಈ ಸತಿ 2ನೇ ಶುಕ್ರವಾರ ಬಂದಿರಬೇಕು, ಅದಕ್ಕೆ ಮಾಡಿದ್ದಾರೆ. ಸೊ ಶುಕ್ಲ ಪಕ್ಷವೂ ಹಿಡಿಬೇಕು ಮತ್ತು ಶುಕ್ರವಾರವೂ ಸಿಗಬೇಕು ಅಷ್ಟೇ. ಆಶ್ವಿನ ಮಾಸದಲ್ಲೂ ಅಷ್ಟೇನೇನು. ಈ ಆಶ್ವಿನ ಮಾಸೀಚ ಶುಕ್ಲ ಪಕ್ಷೆ ರಮೋತ್ಸವೇ ಸನ್ನಿಹಿತೈಕ ಭಕ್ತ್ಯ ತಥೈಕೋತ್ತರವಾರ ವೃದ್ಧ್ಯ ಸಲಭೇತ್ ಸೌವರ್ಣಮೀ ಸೂರಿಷ್ಟಿಂ ಅಂತಂತ ಹೇಳಿದ್ದಾರೆ. ಇಲ್ಲಿ ಆಶ್ವಿನ ಮಾಸದ ಶುಕ್ಲದ ಶುಕ್ರವಾರದಂದು ಮಹಾಲಕ್ಷ್ಮಿಯನ್ನು ಪೂಜಿಸಿದರೆ, ವಿಧಿವತ್ತಾಗಿ ಪೂಜಿಸಿದರೆ ಆಯಿತಾ, ಸುವರ್ಣ ವೃಷ್ಟಿ ಆಗ್ತದೆ ಅಂತಂತ ಹೇಳ್ತದೆ. ಸೊ ಅದೇ ಅರ್ಥದಲ್ಲಿ ಶ್ರಾವಣ ಮಾಸಕ್ಕೂ ಅದನ್ನೇ ನಾವು ತಗೊಳ್ಬೇಕು. ಶ್ರಾವಣ ಮಾಸವೂ ಕೂಡ ದುರ್ಗಾ ಮಾಸವೇ, ಶುಕ್ರವಾರ. ಇದು ಹಬ್ಬ ಅಂತಂಥ ವಿಷಯವಲ್ಲ. ಇದು ಚಾತುರ್ಮಾಸ್ಯದಲ್ಲಿ ನಾವು ಬರ್ತಾ ಇರೋದ್ರಿಂದ ಇದೆಲ್ಲವೂ ವ್ರತಕ್ಕೆ ಸಂಬಂಧಪಟ್ಟಿದ್ದು.
ಆ, ಗಣಪತಿ ಹಬ್ಬವು ನಮಗೆ ಈ ಅರ್ವಾಚೀನವಾಗಿರುವಂಥ ಕಾಲದಲ್ಲಿ ಅದು ಹಬ್ಬ ಅಂತ ಆಗಿರೋದು. ಅದು ಕೂಡ ಪ್ರತಿ ತಿಂಗಳ ಸಂಕಷ್ಟ ಚತುರ್ಥಿಯಂತೆಯೇ ಭಾದ್ರಪದ ಚತುರ್ಥಿಯಂದು ಅದು ವಿನಾಯಕ ವ್ರತ. ಹೌದು. ಅದರ ಹಿಂದಿನ ದಿನ ಗೌರಿ ವ್ರತ, ಅಮ್ಮನನ್ನು ಪೂಜೆ ಮಾಡಿ ಮಗನನ್ನು ಪೂಜೆ ಮಾಡಬೇಕು ಅಂತ. ಆದರೆ ಅದು ಲೌಕಿಕವಾಗಿ ಹಬ್ಬ ಅಂತಂತ ಕರೆಯಲಾಗುತ್ತೆ. ನಾನಾ ಕಾರಣಗಳು ಕೂಡ ಹಬ್ಬವಾಗಿದ್ದಕ್ಕೆ ಇದೆ ಅನ್ನೋ ಹೌದು. ಇನ್ನು ಈ ಒಂದು ರಕ್ಷಾಬಂಧನದ ದಿನ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಏನು ಅಂಥ ದೋಷಗಳಿಲ್ಲ, ಹಬ್ಬದ ಪಾಡಿಗೆ ಹಬ್ಬ ಆಚರಣೆ ಮಾಡ್ಕೊಳ್ಳೋರು ಅದೇನು ಮಾಡ್ಕೊಳ್ಬಹುದು. ತೊಂದರೆ ಇಲ್ಲ. ಅಕ್ಕ ತಂಗಿಯರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅದಕ್ಕೆ ಉತ್ತರ ಭಾರತದಲ್ಲಿ ಹೆಚ್ಚು ಪ್ರಾಮುಖ್ಯತೆ. ಭಾಯಿದು ಬರ್ತಾರೆ, ಅವರು ರಕ್ಷಾಬಂಧನವನ್ನು ಕಟ್ತಾರೆ. ನಮಗೆ ಅವತ್ತು ದಕ್ಷಿಣ ಭಾರತದಲ್ಲಿ ಅದಷ್ಟು ಪ್ರಚಲಿತವಾಗಿ ಇಲ್ಲ ರಕ್ಷಾಬಂಧನ ಅಂತಂತ. ಅದು ಹೆಣ್ಮಕ್ಳು ಮತ್ತು ಅಣ್ಣ ತಮ್ಮಂದರ, ನಮಗೆ ನಾಗರ ಪಂಚಮಿ ಎಂದು ಅದನ್ನು ನಾವು ಮಾಡಿಬಿಟ್ಟಿರ್ತೀವಿ. ಅಣ್ಣಂದರು ಅಕ್ಕ ತಂಗಿಯರಿಗೆ, ತಮ್ಮಂದರು ನಾಗನ ದಾರವನ್ನು ಕಟ್ಟಿ ಅವರಿಗೆ ತುಪ್ಪ ಶಾಸ್ತ್ರವನ್ನು ಮಾಡಿ, ಈ ರೀತಿ ಸೇಮ್, ಇಟ್ ಈಸ್ ಆಲ್ಮೋಸ್ಟ್ ಸೇಮ್. ಇದು ರಕ್ಷಾಬಂಧನದಿಂದ ಬಂಧನದ ಅವ್ರು ಏನು ಮಾಡ್ತಾರೋ ಅದು ಹೆಚ್ಚು ಕಮ್ಮಿ. ಮತ್ತು ನೂಲು ಹುಣ್ಣಿಮೆ ಅಂತ ಅದು ಬರ್ತದೆ. ಅವತ್ತು ಹಿಂದಿನ ಮುಂದಿನ ದಿನಾನೇ ಉಪಕರ್ಮ ಇದೆ. ಇದೆಲ್ಲವೂ ಬರ್ತವೆ. ಹಿಂದಿನ ಒಂದಿನ ಹಿಂದೆ ಋಗ್ವೇದಿಗಳಿಗೆ, ಇನ್ನೊಂದು ದಿನ ಯಜುರ್ವೇದಿಗಳಿಗೆ ರಕ್ಷಾಬಂಧನ, ಈ ಮಹಾಲಕ್ಷ್ಮಿ ಪೂಜೆ ಎಲ್ಲವೂ ಒಟ್ಟಿಗೆ ಬರ್ತಾ ಇರ್ತಕ್ಕಂಥದ್ದು. ತುಂಬ ಪವಿತ್ರವಾಗಿರ್ತಕ್ಕಂತಹ ಕರ್ಮಗಳಿದೆಲ್ಲ. ಭಾವನಾತ್ಮಕವಾಗಿ ಸಂಬಂಧಗಳನ್ನು ಬೆಸೀತಕ್ಕಂತಹ ಒಂದು ಅದು ಸಂಪ್ರದಾಯಗಳು. ಎಲ್ಲರೂ ಆಚರಣೆ ಮಾಡಲಿ, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲಿ. ಇನ್ನು ಮುಖ್ಯವಾಗಿ ನಮ್ಮ ವೀಕ್ಷಕರಿಗಿರುವಂತಹ ಕುತೂಹಲ ಅಂದರೆ ರಾಶಿಗಳ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಈ ಚಂದ್ರಗ್ರಹಣ ಅಂತ. ಯಾವ ಯಾವ ರಾಶಿಗಳಿಗೆ, ನೀವು ಹೇಳಿದಾಗೆ ಎಲ್ಲ ರಾಶಿಗಳಿಗೂ ದೋಷ ಅಂತಲೇ ಇದ್ರೂ ಹೆಚ್ಚು ದೋಷ ಅಥವಾ ಆಪತ್ತು ಇರುವಂಥದ್ದು ಯಾವ ರಾಶಿಗಳಿಗೆ ಅಂತ? ಈ ತಿಂಗಳೇ ಸ್ವಲ್ಪ ಅರಿಷ್ಟ ಕಾಲ ಇದೆ. ಯಾಕಂದರೆ ಗುರು ಈಗ ಅಸ್ತದಿಂದ ಹೊರಗಡೆ ಬಂದಿರೋದು ಒಂದು 10 ದಿನದ ಮುಂಚೆ. ರವಿ ಕೇತುವನ್ನು ಬೆರೆತಿರತಕ್ಕಂಥದ್ದು, ಸಿಂಹ ಮಾಸ, 2 ಗ್ರಹಣಗಳು ಬಂದಿರೋದು ಸ್ವಲ್ಪ, ಮತ್ತು ಶುಕ್ರನು ನೀಚನಾಗಿರ್ತಕ್ಕಂಥದ್ದು. ಇದೆಲ್ಲವೂ ಸ್ವಲ್ಪ ದೋಷಕರವಾಗಿರ್ತಕ್ಕಂಥ ಸನ್ನಿವೇಶವೇ ಓವರಾಲ್ ನೋಡಬೇಕಂತಂದರೆ. ಗ್ರಹಣದ ನಿಮಿತ್ತ ಆಗಿರುವ ರಾಶಿಗಳು, ಒಂದು ಕರ್ಕ ರಾಶಿ, ಇನ್ನೊಂದು ಕುಂಭರಾಶಿ ಮತ್ತು ಮೀನರಾಶಿಯವರಿಗೆ, ಮತ್ತು ಉಪಚಯ ಸ್ಥಾನದಲ್ಲಿರ್ತಕ್ಕಂಥ ಅಂದರೆ 1, 3, 6, 9 ಈ ರೀತಿಯ ಸ್ಥಾನಗಳಲ್ಲಿರ್ತಕ್ಕಂಥವ್ರಿಗೆ ಅಂತ. ಸರಳವಾಗಿ ಹೇಳಬೇಕು ಅಂತಂದರೆ ಕರ್ಕ, ಕುಂಭ ಮತ್ತು ಮೀನರಾಶಿಯವರಿಗೆ ಸ್ವಲ್ಪ ದೋಷಕರವಾಗಿರ್ತಕ್ಕಂಥದ್ದು ಈ 2 ಬಗೆಯ ಗ್ರಹಣ. ಸ್ತ್ರೀಯರಿಗೆ ಹೆಚ್ಚು ದೋಷಕರ, ರಾಹು ಆದ್ದರಿಂದ, ಚಂದ್ರನ ಗ್ರಹಣ ಆದ್ದರಿಂದ. ಇನ್ನು ಓವರಾಲ್ ರಾಶಿಗಳಿಗೆ ಈ ಗ್ರಹಣದ ವಿಷಯದಲ್ಲಿ ವ್ಯಾವಹಾರಿಕವಾಗಿ ಸ್ವಲ್ಪ ಸ್ಲೋ ಆಗ್ತದೆ. ಎಲ್ಲ ರಾಶಿಗಳಿಗೂ ಸ್ವಲ್ಪ ಸ್ಲೋ ಆಗ್ತದೆ. ಈ ಆಗಸ್ಟ್ ತಿಂಗಳು ಕಳೀತಿರೋದ್ರಿಂದ ಸರಿಸುಮಾರು ಸೆಪ್ಟೆಂಬರ್ಗೂ ಇದನ್ನು ರಾಶಿ ಫಲವನ್ನು ಬಳಸ್ಬೋದು. ಯಾಕಂದರೆ 28ನೇ ತಾರೀಕು, ಅದರಿಂದ 15 ದಿನದ ಹಿಂದೆ ಮತ್ತು ಮುಂದಿನ 15 ದಿನ. ಸೊ ಸಿಂಹರಾಶಿಗೆ ಮತ್ತು ಕನ್ಯಾ ರಾಶಿಗೆ ರವಿಯ ಸಂಚಾರದ ವಿಷಯದಲ್ಲಿ ಗ್ರಹಣದ ನಿಮಿತ್ತ ಮತ್ತು ಗ್ರಹಚಾರದ ನಿಮಿತ್ತ ಮೇಷರಾಶಿಯವರಿಗೆ ಅಂಥ ದೋಷಕರವಲ್ಲ. ಜನ್ಮ ಶನಿ ಒಂದು ಹೊರತಾಗಿ ಇದರ ಒಂದು ಗ್ರಹಣದ ವಿಷಯದಲ್ಲಿ ಅಂಥ ದೋಷಕರ ಅಲ್ಲ. ವಿವಾಹಾದಿ ಶುಭ ಕಾರ್ಯಗಳು, ಸಂಬಂಧಗಳು ಮತ್ತು ದೈವ ದೇವರುಗಳ ಕಾರ್ಯಗಳು ಇದೆಲ್ಲ ಸ್ವಲ್ಪ ಸ್ಲೋ ಆದೀತು. ಅದನ್ನು ಸ್ವಲ್ಪ ಇನ್ನೊಂದಷ್ಟು ಪರಿಶ್ರಮ ಜಾಸ್ತಿ ಹಾಕಬೇಕಾಗತ್ತೆ ಈ ಶುಭ ಕಾರ್ಯಗಳಿಗೆ. ಮೇಷರಾಶಿಯವರು ಗುರುವಿನ ಅನುಕೂಲವೂ ಅಷ್ಟಕ್ಕಷ್ಟೇ ಇರೋದರಿಂದ
ಚತುರ್ಥ ಗುರು ಬೆಟರ್, ತೃತೀಯಕ್ಕಿಂತ ಫಾರ್ ಬೆಟರ್. ಅಷ್ಟು ಮೇಷರಾಶಿಯವರಿಗೆ. ವೃಷಭ ರಾಶಿಯವರಿಗೆ 10ನೇ ಮನೆಯಲ್ಲಿ ತೃತೀಯ ಮತ್ತು ದಶಮ ಸ್ಥಾನದಲ್ಲಿ ಗ್ರಹಣಗಳು ಸಂಭವಿಸಿರುವುದರಿಂದ ಲಾಭದಲ್ಲೇ ಶನಿ ಇದ್ದರೂ ಕೂಡ ವ್ಯಸನಾದಿ ದೋಷಗಳು ಬರಲಿಕ್ಕೆ ಸಾಧ್ಯ ಉಂಟು. ತೃತೀಯದ ದೃಷ್ಟಿ, ಶುಕ್ರನು ನೀಚ, ದಶಮದಲ್ಲಿ ಪಾಪಗ್ರಹ ಆಲ್ರೆಡಿ ಇದ್ದಾನೆ, ದುಷ್ಟ ಜನರ ಸಂಘ, ದುಷ್ಟ ಕಾರ್ಯಗಳಿಗೆ ಪ್ರೇರಣೆ ಇತ್ಯಾದಿ ದೋಷಗಳಾಗಲಿಕ್ಕೆ ಸಾಧ್ಯ ಇರುತ್ತೆ. ಹೆಂಗಸರು ಮಕ್ಕಳನ್ನು, ಓದ್ತಾ ಇರ್ತಕ್ಕಂಥ ಮಕ್ಕಳನ್ನು, ವೃಷಭ ರಾಶಿಯವರನ್ನು ಓಕೆ ಸ್ವಲ್ಪ ಗಮನ ಇಟ್ಕೊಳ್ಬೇಕು. ಆಯಿತಾ? ನಿನಗೇನಪ್ಪ ಏಕಾದಶದಲ್ಲಿ ಲಾಭದಲ್ಲಿ ಶನಿ, 10ನೇ ಮನೆಯಲ್ಲಿ ರಾಹು, ಚತುರ್ಥದಲ್ಲಿ ರವಿ ಅಂತಂತೆಲ್ಲ ಗೋಳಿ ಬಜೆ ತಿನ್ನಿಸ್ಬಿಡ್ತಾರೆ. ಆಯಿತಾ? ಆದರೆ ಅಷ್ಟು ಸುಲಭ ಇಲ್ಲ ಒಂದು ಗ್ರಹಚಾರ ಅಂತಂದರೆ. ನಾನು ಹೇಳೋ ಮಾತುಗಳನ್ನು ಸರಿಯಾಗಿ ಜ್ಞಾಪಕ ಇಟ್ಕೋಬೇಕು. ಲಾಭದಲ್ಲಿ ಇರುವ ಶನಿ 3ನೇ ದೃಷ್ಟಿಯಿಂದ ನೋಡ್ದ ಅಂದರೆ ಮೊದಲೇ ಶನಿ. ಓಕೆ ಓಕೆ. ಸೊ ಇನ್ನು ಮುಂದೆ ಮಿಥುನ ರಾಶಿಗೆ ಬಂದರೆ ಗಮನ ಇಟ್ಕೊಳ್ಬೇಕು. ಮಿಥುನ ರಾಶಿಗೆ 9ನೇ ಮನೆಯಲ್ಲಿ ಆಗ್ತಾ ಇರ್ತಕ್ಕಂಥ ದ್ವಿತೀಯ ರಾಶಿಯಲ್ಲಿ ಇರ್ತಕ್ಕಂಥ ರವಿಯ ಸೂರ್ಯಗ್ರಹಣ, ಇದೆಲ್ಲವೂ ಕೂಡ ವ್ಯಾವಹಾರಿಕವಾಗಿ ಸ್ವಲ್ಪ ಅಡೆತಡೆಗೆ ಕಾರಣ ಆಗ್ತದೆ. ಮತ್ತು ಕುಟುಂಬದಲ್ಲಿ ಕೌಟುಂಬಿಕ ವ್ಯವಹಾರಗಳಿರ್ತಕ್ಕಂಥ ಜನರಿಗೆ ಸ್ವಲ್ಪ ವೈಮನಸ್ಯಗಳು ಬರಲಿಕ್ಕೆ ಸಾಧ್ಯ ಉಂಟು. ಮಿಥುನ ರಾಶಿಯವರು ತಾಳ್ಮೆಯಿಂದ ವ್ಯವಹರಿಸಿ ಸರಿ ಮಾಡಿಕೊಳ್ಬೇಕು. ದ್ವಿತೀಯದಲ್ಲೇ ಗುರು ಇರೋದರಿಂದ ಅಷ್ಟು ಕಷ್ಟಗಳು ಗೊತ್ತಾಗೋದಿಲ್ಲ ಈ ವರ್ಷ. ಆದರೆ ಗ್ರಹಣದ ನಿಮಿತ್ತ ವೈಮನಸ್ಯಗಳನ್ನು ನಾವು ತಂದುಕೊಂಡ್ರೆ ಅದನ್ನಲ್ಲೇ ಪರಿಹಾರ ಮಾಡಿಕೊಂಡು ಹೋದರೆ ಒಳ್ಳೆಯದಾಗ್ತದೆ. ಓವರಾಲ್ ಈ ಗ್ರಹಣದ ವಿಷಯ ಆದ್ದರಿಂದ ನವಗ್ರಹ ಪ್ರದಕ್ಷಿಣೆ, ನವಗ್ರಹರಿಗೆ ಅರ್ಚನೆ ಅಥವಾ ನವಗ್ರಹ ಶಾಂತಿ ಅಥವಾ ಲಕ್ಷ್ಮೀ ನರಸಿಂಹದೇವರ ಶಾಂತಿ ಅಥವಾ ಪೂಜೆಗಳು ಇದು ವಿಹಿತವಾಗಿರ್ತಕ್ಕಂಥದ್ದು ಈ ನಿಮಿತ್ತಕ್ಕೆ, ಗ್ರಹಚಾರಗಳಿಗೆ. ಮುಂದೆ ಕರ್ಕ ರಾಶಿಗೆ ಅಷ್ಟಮದಲ್ಲೇ ಪಾಪ, ಅಷ್ಟಮ ನವಮಗಳು ಪಾಪಗ್ರಹರಿರೋದು, ಅಲ್ಲಿ ರಾಶಿಯಲ್ಲೇ ಇರ್ತಕ್ಕಂತಹ 8ನೇ ರಾಶಿಯಲ್ಲೂ ಮತ್ತು ಕರ್ಕ ರಾಶಿಯಲ್ಲೂ ಇರ್ತಕ್ಕಂಥದ್ದು ದೋಷಕರವೇ. ಗುರುಬಲವು ಅಷ್ಟಕ್ಕಿಲ್ಲ, ಆದರೂ ಜನ್ಮದಲ್ಲಿ ಗುರು ಉಚ್ಚ ಗುರು. ಸೊ ಸ್ತ್ರೀಯರಿಂದ ಸ್ವಲ್ಪ ಸಂಕಟಗಳು ಜಾಸ್ತಿ ಬರ್ತದೆ ಕರ್ಕ ರಾಶಿಯವರಿಗೆ. ಅನಾರೋಗ್ಯ ಸಮಸ್ಯೆಗಳೇ ಮುಖ್ಯ ಯೋಚನೆ ಮಾಡಬೇಕು. ಅಷ್ಟಮ ಭಾವದಲ್ಲಿ ಆಗ್ತಾ ಇರೋದ್ರಿಂದ, 9ನೇ ಮನೆಯಲ್ಲಿ ಶನಿಯೂ ಇರೋದರಿಂದ ಆರೋಗ್ಯದ ಕಡೆ ಗಮನ ಕೊಟ್ಟುಕೊಳ್ಬೇಕು. ವಾಟ್ ದೇ ಈಟ್, ಹೌ ದೇ ಈಟ್, ಹೌ ಮಚ್ ದೇ ಈಟ್, ಇದೆಲ್ಲವನ್ನು ಗಮನಿಸ್ಕೊಂಡಿರಬೇಕು. ಗುರುಗಳೇ, ಇನ್ನು ಸಿಂಹ ರಾಶಿಗೆ ಬಂದರೆ ಹೇಗಿರುತ್ತೆ? ಮುಂದೆ ಮುಂದುವರಿತಾ ಸಿಂಹ ರಾಶಿಗೆ ಸಪ್ತಮದಲ್ಲಿ ಇರ್ತಕ್ಕಂಥದ್ದು, ಸಪ್ತಮ ಭಾವವು ಆಲ್ರೆಡಿ ಪಾಪ ರಾಶಿ ಇರೋದು, ಪರಸ್ಪರ ವೀಕ್ಷಣೆ ಇರ್ತಕ್ಕಂಥದ್ದು ರವಿಗೆ. ಸಿಂಹ ರಾಶಿಗೆ ಗುರು ಬಲ ಇಲ್ಲ, ಶುಕ್ರನ ಅನುಕೂಲವೂ ಇಲ್ಲ ಈ ತಿಂಗಳೆಲ್ಲ. ಖರ್ಚು ಮಾಡುವುದು ಜಾಸ್ತಿ, ಸಂಪಾದನೆ ಆಗುವುದು ಕಡಿಮೆ ಅನ್ನುವ ಸಂದರ್ಭವೇ ಜಾಸ್ತಿ ಇರ್ತದೆ. ಆದಷ್ಟು ತಾಳ್ಮೆಯಿಂದ ಮುಂದುವರಿಯೋದು. ನಮ್ಮ ಕೈಲಿ ಏನೂ ಆಗಿ ಎಲ್ಲ ಕಡೆ ಬಾಗಿಲು ಹಾಕಿಬಿಟ್ಟಿದ್ದಾರೆ ಅಂದರೆ ನಾವು ಒದ್ದಾಡೋದಕ್ಕಿಂತ ತಾಳ್ಮೆಯಲ್ಲಿ ಇದ್ದು ಒಂದು ಬಾಗಿಲು ತೆಗೆಯೋವರೆಗೂ ಸ್ವಲ್ಪ ಕಾಯೋದು ಒಳ್ಳೆಯದು ಅಂತ ನನ್ನ ಸಜೆಷನ್ ಇದೆ ಸಿಂಹರಾಶಿಯವರಿಗೆ. ಎಲ್ಲರಿಗೂ ನರಸಿಂಹದೇವರ ಸೇವೆಯನ್ನು, ಸ್ಮರಣೆಯನ್ನು ಹೇಳಿದ್ದೀನಿ, ಅದನ್ನು ವಿಶೇಷವಾಗಿ ಮಾಡಿಕೊಳ್ತಕ್ಕಂಥದ್ದು. ಮುಂದುವರಿತಾ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಷಷ್ಠದಲ್ಲಿ ರಾಹು, ಸಪ್ತಮದಲ್ಲಿ ಶನಿ, ಷಷ್ಠದಲ್ಲಿ ಆಗ್ತಾ ಇರತಕ್ಕಂಥದ್ದು ಅದು ಅಂಥ ದೋಷಕರ ಅಲ್ಲ. ಶನಿಗೆ ಕನ್ಯಾ ರಾಶಿ ಯೋಗಕಾರಕ ರಾಶಿ, ಹಾಗಾಗಿ ಅದು ಅಂಥ ಸಮಸ್ಯೆ ಅಲ್ಲ. ಆದರೂ ಜನ್ಮದಲ್ಲಿ ಶುಕ್ರನು, ವ್ಯಯದಲ್ಲಿ ರವಿ, ಸ್ವಲ್ಪ ಅನಾವಶ್ಯಕವಾಗಿರ್ತಕ್ಕಂಥ ಚಿಂತೆ, ಓವರ್ ಥಿಂಕಿಂಗು
ಅಥವಾ ಕೇರ್ಲೆಸ್ ಆಗ್ತಕ್ಕಂಥ ಮನೋಭಾವಗಳು ಬರೋದು, ಈ ರೀತಿಯ ದೋಷಗಳು ಶನಿಯ ದೃಷ್ಟಿಯೂ ಇರುವುದರಿಂದ ಸ್ವಲ್ಪ ಉಡಾಫೆ ಅಂತ ಏನು ಹೇಳ್ತೀವಿ ಹಾಗೆ ಆಗ್ಲಿಕ್ಕೆ ಸಾಧ್ಯ ಉಂಟು. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ವಿದ್ಯಾದಶೆಯಲ್ಲಿರ್ತಕ್ಕಂಥವರಿಗೆ ಅವರೆಲ್ಲ ಸ್ವಲ್ಪ ಚಳಿ ಬಿಟ್ಟು ಯೋಚನೆ ಮಾಡಬೇಕು. ಇಲ್ಲ, ಹ್ಯಾವ್ ಟು ಡೂ ಇಟ್ ಅಂತ ಸ್ವಲ್ಪ ಒಳಗೆ ಪ್ರೇರಣೆ ಮಾಡಬೇಕು. ಯಾರಿಗೆ? ಈ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಗಣಪತಿ ದೇವರ ಪ್ರಾರ್ಥನೆಯನ್ನು ಹೆಚ್ಚು ಮಾಡಬೇಕು. ಗ್ರಹಣ ವಿಷಯದಲ್ಲಿ ಆಗ್ತಕ್ಕಂತಹ ದೋಷಗಳಿಂದ ಪರಿಹಾರ ಮಾಡಿಕೊಳ್ಬೇಕು. ಆಯಿತಾ? ಮುಂದೆ ತುಲಾರಾಶಿಗೆ ಪಂಚಮ ದೋಷ ಆಲ್ರೆಡಿ ಇದೆ. ಷಷ್ಠದಲ್ಲಿ ಶನಿಯ ದೋಷ ಇಲ್ಲ. ಪಂಚಮ ರಾಹುವಿನ ದೋಷದಲ್ಲಿ ಚಂದ್ರನು ಬೆರೀತಾ ಇರೋದಕ್ಕೆ ಕಾರಣ ಅವರಿಗೆ ಸಣ್ಣ ವಿಷಯದಲ್ಲಿ ಪರಿಹಾರ ಮಾಡಬಹುದಾಗಿರ್ತಕ್ಕಂಥ ಸಂಬಂಧಗಳು ಅಥವಾ ಏನೋ ಒಂದು ವಿಷಯವು ದೊಡ್ಡ ಸೀನ್ ಕ್ರಿಯೇಟ್ ಆಗ್ತದೆ ತುಲಾರಾಶಿಯವರಿಗೆ. ಹಾಗೆ ಮಾಡಿಕೊಳ್ಳದೆ ಅಲ್ಲಿಗಲ್ಲಿಗೆ ಬಿಟ್ಟು ಮುಂದುವರಿಲಿಕ್ಕೆ ಅವರು ಪ್ರಯತ್ನ ಮಾಡಬೇಕು. ಆಯಿತಾ? ವಿಶೇಷವಾಗಿ ಅವರು ಕೂಡ ನರಸಿಂಹದೇವರ ಶಾಂತಿಯನ್ನು ಅಥವಾ ನರಸಿಂಹದೇವರ ಆರಾಧನೆಯನ್ನು ವಿಶೇಷ ಮಾಡಬೇಕು ತುಲಾರಾಶಿಯವರು. ಗುರುಬಲ ಒಂದು ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಆದರೆ ಬೇರೆ ಯಾವ ಗ್ರಹರು ಅನುಕೂಲಕರವಾಗಿಲ್ಲ ತುಲಾರಾಶಿಯವರು. 15 ದಿನ ಬಿಟ್ಟು ಬೆಟರ್ ಆಗ್ತದೆ. ಎಲ್ಲಿಂದ? 28ನೇ ತಾರೀಕು ನಂತರದ 15 ದಿನ. ಮುಂದೆ ವೃಶ್ಚಿಕ ರಾಶಿಗೆ ಅಂಥ ಬಾಧಾಕರ ಏನಲ್ಲ. ಚತುರ್ಥದಲ್ಲಿ ಇರೋದರಿಂದ ಮತ್ತು ಯಾವುದೇ ದೃಷ್ಟಿ ಇಲ್ಲ ಅದಕ್ಕೆ. ರವಿಯ ಅನುಕೂಲವೂ ಇದೆ. ಕುಜನ ಅರಿಷ್ಟವೂ ಸದ್ಯಕ್ಕೆ ಇಲ್ಲ. ನೀಚಕ್ಕೆ ಹೋದ ನಂತರ ಸ್ವಲ್ಪ ದೋಷ ಬರ್ತದೆ, ಅದಿನ್ನೂ ಸಮಯ ಇದೆ. ವೃಶ್ಚಿಕ ರಾಶಿಯವರಿಗೆ ಗ್ರಹಣದ ನಿಮಿತ್ತ ಅಂತಂಥ ದೋಷಗಳಂತೇನಿಲ್ಲ. ಪಂಚಮದ ಶನಿಯ ಸಮಸ್ಯೆ ಇದ್ದೇ ಇರ್ತದೆ. ಇನ್ನೂ 3.5 ತಿಂಗಳು ಶನಿಯು ವಕ್ರಿ. ಅಧಿಕಾರಿ ವರ್ಗದಲ್ಲಿ ಬಹಳ ಸಮಸ್ಯೆ ಎದುರಿಸ್ತಾರೆ ಪಂಚಮ ಶನಿ ಆದ್ದರಿಂದ. ವೃಶ್ಚಿಕ ರಾಶಿಗೆ ಮೇಷರಾಶಿಯವರು ಪಂಚಮದಲ್ಲಿ ಶನಿ ಇದ್ದಾಗ ಸಿಂಹರಾಶಿಯಲ್ಲಿದ್ದಾಗಲೂ ಇದೇ ದುಃಖ ಅನುಭವಿಸ್ತಾರೆ. ವೃಶ್ಚಿಕದಲ್ಲಿದ್ದಾಗ ಮೀನರಾಶಿಯಲ್ಲಿ ಶನಿ ಇದ್ದಾಗಲೂ ಪಂಚಮ ರಾಶಿ ಅದೇ ದೋಷ ಅನುಭವಿಸ್ತಾರೆ. ಏನು? ಅಡ್ಮಿನಿಸ್ಟ್ರೇಟಿವ್ಲಿ ಇಟ್ ವಿಲ್ ಗೆಟ್ ಮೋರ್ ಅಂಡ್ ಮೋರ್ ನ್ಯಾರೋ, ಚಾಲೆಂಜ್ಡ್. ಯಾರೂ ನಂಬಲ್ಲ, ಯಾರೂ ಒಬ್ಬರನ್ನೊಬ್ಬರು ನಂಬಲ್ಲ. ಮೇಷ ವೃಶ್ಚಿಕ, ಪಂಚಮ ಶನಿ, ಈ ಕಡೆಯಿಂದ ಪಂಚಮ, ಆ ಕಡೆಯಿಂದ ಪಂಚಮ. ಆಯಿತಾ? ಕಾಮನ್ ಸಮಸ್ಯೆ ಬರ್ತದೆ. ಇದಕ್ಕೆ ಸಗ್ರಹ ಶನಿಶಾಂತಿ ಹೋಮ, ಕಳಶಾರ್ಚನೆ, ದಾನ ಇತ್ಯಾದಿಗಳನ್ನು ಮಾಡಬೇಕು. ಮಹಾಕ್ಷೇತ್ರಗಳಲ್ಲಿ ತೀರ್ಥಸ್ನಾನ, ಧರ್ಮಸ್ಥಳ, ನಂಜನಗೂಡು, ಈ ರೀತಿಯ ಮಹಾರುದ್ರಕ್ಷೇತ್ರದಲ್ಲಿ ತೀರ್ಥ ಸ್ನಾನ, ಅಭಿಷೇಕ, ಪ್ರಾರ್ಥನೆ ಇದೆಲ್ಲ ಆಗಾಗ ಮಾಡ್ತಾ ಇರಬೇಕು. ಈ ಪಂಚಮ ಶನಿಯ ಸಮಸ್ಯೆಗಳು ಪರಿಹಾರ ಆಗ್ತದೆ. ಮುಂದೆ ಧನುರ್ರಾಶಿಗೆ ತೃತೀಯದಲ್ಲಿ ಇರುವುದರಿಂದ ಅಂಥ ದೋಷಕರ ಅಲ್ಲ, ಮಧ್ಯಮವಾಗಿರ್ತಕ್ಕಂಥ ಫಲ. ಚತುರ್ಥಾಧಿಪತಿಯು ಅಷ್ಟಮದಲ್ಲಿ ಇರೋದು, ಆರೋಗ್ಯದ ಕಡೆ ಗಮನ ಕೊಡಬೇಕು. ಧನುರಾಶಿಯವರು ಹೆಚ್ಚು ವರ್ಕಹಾಲಿಕ್ಸ್ ಇರ್ತಾರೆ. ಮಾನಸಿಕವಾಗಿ ಕೂಡ ಅವರಿಗೆ ಸುಮ್ಮನೆ ಕೂತಿದ್ದರೂ ಮಾನಸಿಕವಾಗಿ ದೇ ವಿಲ್ ಬಿ ಆಲ್ವೇಸ್ ಓವರ್ ಆ್ಯಕ್ಟಿವ್ ಬಹುತೇಕರು. ಸೊ ಅವರು ಸ್ವಲ್ಪ ಆಂತರಿಕವಾಗಿ ಸ್ವಲ್ಪ ಶಾಂತಿ ಸಮಾಧಾನವನ್ನು ಅನುಭವಿಸಬೇಕು. ಯಾಕಂದರೆ ಈ ಕಡೆಯೂ ಶನಿಯ ಅನುಕೂಲ ಇಲ್ಲ, ಆ ಕಡೆಯೂ ಗುರುವಿನ ಅನುಕೂಲ ಇಲ್ಲ. ಗ್ರಹಣ ದೋಷ ಇಲ್ಲ ಅಷ್ಟೇ, ಆಯಿತಾ? ಗ್ರಹಾನುಕೂಲ ಇಲ್ಲ. ಗ್ರಹಣ ದೋಷ ಇಲ್ಲ ಅಂತಂತಂದರೆ ಬೇರೆ ಪ್ರಾಬ್ಲಮ್ ಇಲ್ಲ. ದೇರ್ ಆರ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಫಾರ್ ದೆಮ್. ದೇರ್ ಇಸ್ ಗೋಯಿಂಗ್ ಟು ಬಿ. ಯಾರಿಗೆ? ಧನುರಾಶಿ. ಆದಷ್ಟು ಶಿವಧ್ಯಾನ, ಶಿವನ ಆರಾಧನೆ, ರಾಯರ ಆರಾಧನೆ ಇದೆಲ್ಲವನ್ನು ಕೂಡ ಅವರು ಮಾಡಿಕೊಳ್ಬೇಕು ಧನುರಾಶಿಯವರು. ಮಕರ ರಾಶಿಯ ದ್ವಿತೀಯದಲ್ಲೇ ಆಗ್ತಾ ಇರೋದರಿಂದ ಅದು ಒಂದು ರೀತಿಯ ದೋಷವೇ, ಗ್ರಹಣ ದೋಷವೇ ಅಥವಾ ಚಂದ್ರ ರಾಹುವಿನ ದೋಷ. ಅದು ಕಾಮನ್ ದೋಷ. ಅದು ಗ್ರಹಣ ಇಲ್ಲದೇ ಹೋದರೂ ಚಂದ್ರಕೇತುಗಳು
ಕುಡಿದಾಗ ದೋಷವೇ. ಹ್ಮ್. ಖರ್ಚು ಮಾಡಿ ಸಂಪಾದನೆ ಮಾಡುವುದಕ್ಕಿಂತ ಖರ್ಚು ಮಾಡುವ ಇದು ಏಳಿಗೆ ಜಾಸ್ತಿ ಆಗ್ತದೆ. ಅದನ್ನು ಸ್ವಲ್ಪ ಗಮನ ಇಟ್ಕೊಳ್ಬೇಕು. ಮಾತಾದಷ್ಟು ಕಡಿಮೆ ಆಡಿದ್ರೆ ಒಳ್ಳೆಯದು. ಹ್ಮ್. ಒಂದು ವಾಕ್, ಇನ್ನೊಂದು ಧನ, ಹ್ಮ್. ಇದು ಎರಡರಿಂದಲೂ ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥ ಸಮಸ್ಯೆಗಳು ಬರ್ತದೆ. ಹ್ಮ್. ಅದನ್ನು ಅವರು ಪರಿಹಾರ ಮಾಡಿಕೊಳ್ಬೇಕು. Okay. ಕಡಿಮೆ ಮಾಡಿಕೊಂಡ್ರೆ ಆಯ್ತು. ಓಕೆ. ಆದಷ್ಟು ಹ್ಮ್. 10 ಮಾತಾಡೋ ಜಾಗದಲ್ಲಿ 2 ಮಾತಲ್ಲಿ ಮುಗಿಸ್ಬೇಕು ಮಕರ ರಾಶಿಯವರು. ಹ್ಮ್. ಸೇಮ್ ಅಪ್ಲೈಸ್ ಟು ಕುಂಭರಾಶಿ ಕುಂಭ. ಹ್ಮ್. ಆಲ್ಮೋಸ್ಟ್. ಓಕೆ. ಕುಂಭರಾಶಿಯಲ್ಲೇ ಆಗೋದ್ರಿಂದ ಸ್ವಲ್ಪ ಮಾನಸಿಕ ಅವಸ್ಥೆ ಅಷ್ಟು ಸುಖ ಇರಲ್ಲ. ಹ್ಮ್. ಆಲ್ರೆಡಿ ಸುಖ ಇರಲ್ಲ ಮಾನಸಿಕವಾಗಿ, ಆದರೂ ಇದು ಇನ್ನೊಂದಷ್ಟು ಕಾಟ ಕೊಡ್ತದೆ. ಆಯಿತಾ? ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಹೊಂದಿರಲಿ ಅಂತ ಅದನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ಆದಷ್ಟು ಒಂದಷ್ಟು ಯೋಗಾಸನ, ಒಂದಷ್ಟು ಪ್ರಾಣಾಯಾಮ, ನಾಮಜಪ ಈ ಥರದ್ದನ್ನು ಮಾಡಿಕೊಂಡು ಮನಸ್ಸನ್ನು ಸ್ವಸ್ಥವಾಗಿ ಇಟ್ಕೊಳ್ಬೇಕು. ಹ್ಮ್. ಹೊರಗಡೆ ಎಷ್ಟು ಬೇಕಾದರೂ ಜಲ ತಾಂಡವ ಆಡ್ತಾ ಇರಲಿ, ಆದರೆ ನಮಗೆ ಈಜಕ್ಕೆ ಬರಬೇಕು. ನಮಗೆ ದೋಣಿಯ ಓಡಿಸೋದ್ರ ಬಗ್ಗೆ ಗಮನ ಇರಬೇಕು. ಅದನ್ನು ನೋಡ್ತಾ ಭಯ ಪಟ್ಬಿಟ್ರೆ ನಮಗೆ ದೋಣಿ ಓಡಿಸೋದು ಮರ್ತೋಗ್ತದೆ. ನಿಜ. ಆಯಿತಾ? ಕುಂಭರಾಶಿಯವರಿಗೆ ಹ್ಮ್. ಆ ರೀತಿಯ ಕೇಂದ್ರಿತವಾಗಿರ್ತಕ್ಕಂಥ ಮನಸ್ಸಿರಬೇಕು. ಬದಲಾಗ್ತದೆ, ಸರಿ ಆಗ್ತದೆ ಮುಂದೆ. ಹ್ಮ್. ಕೊನೆಯದಾಗಿ ಮೀನರಾಶಿ. ಹ್ಮ್. ಮೀನರಾಶಿಗೆ ವೇದದಲ್ಲಿ ಆಗ್ತಾ ಇರ್ತಕ್ಕಂಥದ್ದು, ಜನ್ಮದಲ್ಲಿ ಶನಿ ಆಲ್ರೆಡಿ ಇದ್ದಾನೆ, ಗುರುಬಲ ಚೆನ್ನಾಗಿದೆ, ಆದರೆ ಪಾಪಗ್ರಹರ ಏಳಿಗೆಯೇ ಜಾಸ್ತಿ ಇದೆ. ಹಾಗಾಗಿ ಒಂದಷ್ಟು ಗ್ರಹಾರಿಷ್ಟ ಶಾಂತಿಗಳನ್ನು ಮಾಡಿಕೊಂಡು ನರಸಿಂಹದೇವರು, ಈಶ್ವರ ದೇವರ ಅಭಿಷೇಕ ಸೇವೆ, ಆದಷ್ಟು ಮಾನಸಿಕವಾಗಿ ಶಾಂತಿಯನ್ನು ಕೊಡ್ತಕ್ಕಂತಹ ಕೆಲಸವನ್ನು ಹೆಚ್ಚು ಮಾಡಬೇಕು. ಎಲ್ಲರೂ ಮಾಡಬೇಕು. ನನ್ನ ಪ್ರಕಾರ ಗ್ರಹ ದೋಷದಿಂದ ಆ ಅಶಾಂತಿಯು ಜಾಸ್ತಿ ಆಗ್ತದೆ. ಹಾಗಾಗಿ ನಾವು ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂತಹ ಆತ್ಮಕಲ್ಯಾಣಕಾರಿಯಾಗಿರ್ತಕ್ಕಂತಹ ಕೆಲಸಗಳನ್ನು ಹೆಚ್ಚು ಮಾಡಿಕೊಳ್ತಾ ಹೋಗಬೇಕು. ಓಕೆ. ಎಲ್ಲ ರಾಶಿಗಳ ಬಗ್ಗೆ ಕೂಡ ತಾವು ತಿಳಿಸ್ಕೊಟ್ರಿ, ಪರಿಹಾರಗಳನ್ನು ಹೇಳಿದ್ರಿ. ಜೊತೆಗೆ ಸರಳವಾಗಿ ಎಲ್ಲರೂ ಗ್ರಹಣದ ಸಮಯದಲ್ಲಿ ಆಯಾ ರಾಶಿಗಳಿಗೆ ತಕ್ಕ ಹಾಗೆ ನೀವು ಪರಿಹಾರಗಳನ್ನು ತಿಳಿಸಿದ್ದೀರಿ. ಆದರೂ ಜನರಲ್ ಆಗಿ ನಾವು ಎಲ್ಲರೂ ಕೂಡ ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಅಂತಂದರೆ ಏನು ಮಾಡಬೇಕಾಗತ್ತೆ? ಅದೇ ನಾನು ಅದಕ್ಕೆ ಮುಂಚೆನೆ ಮಧ್ಯ ರಾಶಿಯಲ್ಲೇ ಹೇಳಿದೆ, ಎಲ್ಲ ಗ್ರಹರು ನರಸಿಂಹನ ಕಿರಣಗಳ ಅಧೀನ. ಆಯಿತಾ? ಆ ನರಸಿಂಹದೇವರ ಆರಾಧನೆಯನ್ನು ಕಲಿಯುಗದಲ್ಲಿ ವಿಶೇಷವಾಗಿ ನರಸಿಂಹದೇವರ ಆರಾಧನೆಯನ್ನು ಮಾಡಿ ಗ್ರಹಾರಿಷ್ಟ ಶಾಂತಿಗಳಾಗ್ತವೆ. ಭವಿಷ್ಯೋತ್ತರ ಪುರಾಣದಲ್ಲಿ, ನರಸಿಂಹ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ನರಸಿಂಹದೇವರ ಸರ್ವಗ್ರಹಾನುಗ್ರಹ, ಎಲ್ಲ ಗ್ರಹರ ಅನುಕೂಲವಾಗಿರ್ತಾರೆ. ನರಸಿಂಹದೇವರನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. ಸಾಧ್ಯವಿದ್ದವರು ಭಾನುವಾರದಂದು ನವಗ್ರಹ ಅಭಿಷೇಕ ಮತ್ತು ಪ್ರದಕ್ಷಿಣೆ, ನಮಸ್ಕಾರ ಮತ್ತು ಅಶ್ವತ್ಥ ವೃಕ್ಷ ಇರ್ತಕ್ಕಂತಹ ನವಗ್ರಹಗಳ ಪ್ರದಕ್ಷಿಣೆ. ಬರೀ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿದರೂ ಆಗ್ತದೆ. ನವಗ್ರಹಗಳ ಅಭಿಷೇಕ ಕೊಟ್ಟು ಅದರ ವೃಕ್ಷ ಮಾತ್ರ ಇಂಪಾರ್ಟೆಂಟ್. ನವಗ್ರಹರ ಕಲ್ಲಿನ ಪ್ರತಿಮೆಗಳಿಗಿಂತ ಅಶ್ವತ್ಥ ವೃಕ್ಷ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್. ಅದು ಪ್ರದಕ್ಷಿಣೆ, ನಮಸ್ಕಾರ, ನವಗ್ರಹ ಶಾಂತಿ, ಅರ್ಚನೆ ಇದನ್ನು ಮಾಡಿಕೊಂಡು ಗ್ರಹಾರಿಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬಹುದು. ಓಕೆ ಗುರುಗಳೇ, ಸಾಕಷ್ಟು ಮಾಹಿತಿಯನ್ನು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ಎಲ್ಲದರ ಪರಿಣಾಮ, ಪ್ರಭಾವ ಮತ್ತು ರಾಶಿಗಳ ಬಗ್ಗೆಯೂ ಕೂಡ ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ರಕ್ಷಾಗ್ರಹಣ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.